ನೋಡ್ರಿ ಎಷ್ಟು ಕಷ್ಟ ಪಡ್ತಾ ಇದೀನಿ ನಿಮಗೆ ತುಂಬಕಂದಮ್ಮ ಬಾಯ್ ಅನ್ನವರು ಯಾರು ಇಲ್ಲ. ಓಂ ಶಿವಾಯ ನಮಃ. ಆ ದೇವರು ಉದ್ಭವ ಆಗಿದಂತ ಕಲ್ಲಿದು ಪ್ರೀತಿ ಪ್ರೇಮ ಎಲ್ಲ ಏನೇ 10/10/1989ರಲ್ಲಿ ಚಂದ ಕಣ್ಣಲ್ಲಿ. ಸೊ ಪವರ್ಫುಲ್ ದೇವಸ್ಥಾನ ಇದು. ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಸೊ ಗೈಸ್, ಇವತ್ತು ನಾವು ನಮ್ಮ ಮನೆ ದೇವರು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಈ ದೇವಸ್ಥಾನನ ತುಂಬ ಜನ ನೋಡಿರಲ್ಲ. ಸೊ ಪವರ್ಫುಲ್ ದೇವಸ್ಥಾನ ಇದು. ಈ ದೇವ್ರನ್ನ ಇವತ್ತು ನಿಮಗೆ ತೋರಿಸ್ತಿದ್ದೀನಿ. ಇಲ್ಲಿ ಏನು ಸ್ಪೆಷಲ್ ಅನ್ನೋದನ್ನು ತೋರಿಸ್ತೀನಿ. ಲೆಟ್ಸ್ ಗೋ. ಗೊತ್ತಿದ್ದಂಗೆ ನಿಮಗೆ ವೆಲ್ಕಮ್ ಮಾಡೋದು ಬಸವಣ್ಣ. ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ, ತಾವರೆ ಹೂವಿನಂತೆ ಚಂದ ಕಣ್ಣಲ್ಲಿ. ಗೈಸ್, ನಮ್ಮ ಅಕ್ಕಗೆ ಅಭಿಮಾನದ ಸಂಘ ಕಟ್ಬೇಕಂತ ಅನ್ಕೊತಿದ್ದೀನಿ. ಸೊ ಯಾರಿಗಾದ್ರೂ ಇಷ್ಟ ಇದ್ರೆ ನಮ್ಮ ಸಂಘಕ್ಕೆ ನೀವು ಜಾಯಿನ್ ಆಗ್ಬೋದು. ಬರಬೇಕು ಅಭಿಮಾನಿ ದೇವರುಗಳ ವೈಟಿಂಗ್ ಮೇಲೆ. ಇಮೋಷನಲ್ ಡ್ಯಾಮೇಜ್. ಮೆಟ್ಲತ್ತಿಲ್ಲ, ಸುಸ್ತಾಯಿತು. ನಾನಿನ್ನ ಎನರ್ಜೆಟಿಕ್ ಆಗಿದ್ದೀನಿ ಗಾಯ್ಸ್. ಹೋಗೋಣ ಬನ್ನಿ ಗಾಯ್ಸ್. ಗೈಸ್, ಇವರೆಲ್ಲ ದೇವಸ್ಥಾನಕ್ಕೆ ದೇವ್ರ ನೋಡಕ್ ಬರ್ತಾರ, ವಿಡಿಯೋಗಳು ಮಾಡಕ್ ಬರ್ತಾರ ಗೊತ್ತಾಗಲ್ಲ ಗೈಸ್. ಬರೋದಲ್ಲಿ ನಾನು ಕಾಲ ತಗೊಂಡಿಲ್ಲ ಗೈಸ್. ಬನ್ನಿ ಕಾಲ್ ತಗೊಳ್ಳೋಣ. ಬುದ್ಧಿ ಇಲ್ಲ ಗೈಸ್ ಈ ಹುಡುಗ. ಬುದ್ಧಿ ಯಾರಿಗಿದೆ? ಯಾರಿಗೂ ಇಲ್ಲ. ಅಲ್ಲ ಗೈಸ್, ಇಲ್ಲಿಂದ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿ ಕಾಣುತ್ತೆ. ಆ ಕಡೆ ಕೆರೆ ಇದೆಯಲ್ಲ, ಆ ಕೆರೆಗೆ ಅಮ್ಮನವ್ರ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ವೀರಭದ್ರ ಸ್ವಾಮಿ ದೇವಸ್ಥಾನದ ಮಹಾದ್ವಾರದ ಶಂಕುಸ್ಥಾಪನೆ 10/10/1989 ಆಗಿರುತ್ತೆ. ಗೈಸ್, ಹೋದ ವಿಡಿಯೋದಲ್ಲಿ ಒಂದು ಡೈಲಾಗ್ ಕೊಡ್ತಿದ್ಲ, ಇವಳೆ ನೋಡಿ. ಈ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಎಲ್ಲ ಏನೇ ಅನ್ನೋದು ಪುಸ್ತಕ ಬಂದೈತೆ ಅಂತ ಪ್ರೂವ್ ಆಗೋಯ್ತು. ಗೈಸ್, ಪ್ರಾಕ್ಟೀಸ್ ಮಾಡ್ತಾಳೆ, ಮರ್ತೋಗಿದ್ದಾಳೆ. ಪ್ರಾಕ್ಟೀಸ್ ಮಾಡ್ತಿದ್ದಾಳೆ. ಇವಾಗ ಹೇಳ್ತಾಳೆ, ಹಾಯ್ ಬಾಯ್ ಕತ್ತೆಕಾಯ್ ಅಲ್ಲ ಮಿಸ್ಟರ್ ಬಂದೆಕಾಯ್. ಅಮ್ಮ ಏನ್ ಫೀಲ್ ಉಂಟದ ಮಾಮ ಇಡ. ಬನ್ನಿ ಒಂದು ರೌಂಡ್ ದೇವಸ್ಥಾನ ನೋಡ್ಕೊಂಬರೋಣ. ಒಳಗಡೆ ಏನು ವೀರಭದ್ರೇಶ್ವರ ಸ್ವಾಮಿ ದೇವರು ಇದೆಯೋ ಆ ದೇವರು ಉದ್ಭವ ಆಗಿದಂಥ ಕಲ್ಲಿದು. ಇದೇ ಒಂದು ಕಲ್ಲಲ್ಲಿ ಆ ವೀರಭದ್ರೇಶ್ವರ ಸ್ವಾಮಿ ಉದ್ಭವ ಆಗಿರೋದು. ಸೋಮವಾರ ಹಾಗೆ ಮಂಗಳವಾರ ದೇವರ ವಾರವಾಗಿದ್ದು ಎಲ್ಲಾ ತರದ ಅಭಿಷೇಕ, ಎಲ್ಲಾ ತರದ ಪೂಜಾ ಪುನಸ್ಕಾರಗಳು ನಡೆಯುತ್ತವೆ. ನೀವು ಬೇಕಾದರೂ ಅಭಿಷೇಕದಲ್ಲಿ ಪಾಲುದಾರರಾಗಬಹುದು, ಅಭಿಷೇಕ ಮಾಡಬಹುದು. ಓಂ ಶಿವಾಯ ನಮಃ. ಓಂ ಶಿವಾಯ ನಮಃ. ಓಂ ಶಿವಾಯ ನಮಃ. ಏನು ಅಷ್ಟು ಟೆನ್ಷನ್ ಆಗಿದ್ರೆ ಏನು ನೋಡುತ್ತೆ ಫೋನ್ನಾಗ? ಗೈಸ್ ನೋಡಿ, ಇದು ಹೊಸ ರೂಟ್ ಇದು. ಅಂದರೆ ನಾವು ಆವಾಗಲೇ ಹತ್ಬೇಕಾದ್ರೆ ಆ ಕಡೆಯಿಂದ ಹತ್ತಿದ್ವಿ ಹಿಂಗೆ. ಸೊ ಇವಾಗ ಇಳಿಬೇಕಾದ್ರೆ ನನಗೆ ಗೊತ್ತಿದ್ದಿಲ್ಲ ಇದು ನಮ್ಮ ಅಪ್ಪಾಜಿ ಹೇಳಿದ ಜಾಗ ಇದು. ಸೊ
ಸೊ ಇಲ್ಲಿಂದ ಹೋದರೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ. ಅವಾಗಲೇ ನಾವು ಬರಬೇಕಾದ್ರೆ ಮಾತಾಡ್ಕೊಂತ ಬಂದಾಗ ನೋಡಿದ್ರಲ್ಲ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನ ಕನೆಕ್ಟ್ ಆಗುತ್ತೆ ಈ ರೋಡು. ನೋಡಿ ಯಾವ ಥರ ಇದೆ. ಬನ್ನಿ, ಅವಾಗಲೇ ನಿಮಗೆ ಹೇಳಿದ್ನಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇಲ್ಲಿದೆ ನೋಡಿ. ನಮ್ಮಮ್ಮ ಮೇಲೆ ಹಾಕ್ತಾರ ನೋಡಿ ಗಾಯ್ಸ್, ಮಗಳು ಕೂಡ ಅಮ್ಮಗೆ ಸಪೋರ್ಟು. ನನ್ನವರು ಯಾರು ಇಲ್ಲ. ಮತ್ತೆ ಮಗಳು ಅಮ್ಮಂಗ್ ಮಾಡಿಲ್ಲ ಅಂದ್ರೆ ಇನ್ಯಾರು ಮಾಡ್ತಾರ? ನಾನು ನಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡ್ತೀನಿ ಗಾಯ್ಸ್. ಇನ್ನೊಂದೇನಂದ್ರೆ ಇವ್ರೇನೋ ಕೇಳಿದ್ರು ನನ್ನ ಹತ್ರ, ನಾನು ಅವ್ರಿಗೆ ಕೊಡಿಸ್ಲಿಲ್ಲ. ಅದಕ್ಕೆ ನನ್ನ ಮೇಲೆ ತೋರಣೆ ಹಾಕ್ತಿದ್ದಾರೆ ಗಾಯ್ಸ್, ತೋರಣೆ. ಅಂತ ಅಮ್ಮ ಬೈ ಕೊಡ್ತಾ. ಈ ಬಸವಣ್ಣನ ವಿಶೇಷ ಏನು ಅಂತಂದ್ರೆ, ನಾವು ಮನಸ್ಸಲ್ಲಿ ಏನಾದ್ರು ಅನ್ಕೊಂಡು ಆ ಬಸವಣ್ಣ ಎತ್ತಿದ್ರೆ, ಅದು ಎತ್ತಿದ ತಕ್ಷಣ ಆಡಾರಕ್ಕೆ ಬಂದ್ರೆ ಆ ಕೆಲಸ ಆಗುತ್ತೆ ಅಂತ. ಸ್ವಲ್ಪ ಟ್ರಬಲ್ ಆದ್ರೆ, ಸ್ವಲ್ಪ ಕಷ್ಟ ಇದೆ ಅಂತ, ಬರಲೇ ಇಲ್ಲ ಅಂತಂದ್ರೆ ಆ ಕೆಲಸ ಆಗಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿಗೆ ವಿಸಿಟ್ ಕೊಟ್ಟರೆ ಟ್ರೈ ಮಾಡಿ. ಇದು ಜಾತ್ರೆಯ ದಿನ ವೀರಭದ್ರೇಶ್ವರ ಸ್ವಾಮಿಯನ್ನು ಮೆರವಣಿಗೆ ಮಾಡುವ ಪಲ್ಲಕ್ಕಿ. ನೋಡ್ರಿ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ, ನಿಮಗೆ ತೋರಿಸ್ಬೇಕು, ಬ್ಲಾಗ್ ಮಾಡಬೇಕು, ನಮ್ಮ ಅಕ್ಕನ ಬ್ಯಾಗ್ ಹಿಡ್ಕೊಳ್ಬೇಕು, ಭಾಳ ಕಷ್ಟ ಆಯ್ತು ನಮ್ಮ ಜೀವನ. ಈಗ ಪಲ್ಲಕ್ಕಿ ನೋಡಿದ್ರಲ್ಲ, ಆ ಪಲ್ಲಕ್ಕಿಲಿ ಇದೇ ದೇವ್ರನ್ನ ಮೆರವಣಿಗೆ ಮಾಡೋದು. ಹೋಗಿದ್ವಾ, ನೆರಳಿತ್ತು, ಸ್ವಲ್ಪ ತಣ್ಣಗಿತ್ತು ವೆದರು. ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಇವಾಗ ನೋಡ್ರಿ ಬಿಸಿಲು, ಫುಲ್ಲು ಬಿಸಿಲು ಹೊಡಿತೈತೆ, ಕಾಲು ಫುಲ್ಲು ಸುಡ್ತಾ ಇದ್ದಾವೆ.